ಅಂಕಲ್ ಪೊಲೀಸ್ ಅಂಕಲ್ಗೆ ಹೇಳ್ತೀನಿ. ಪೊಲೀಸ್ ಅಂಕಲ್ಗೆ ಹೇಳ್ತೀನಿ. ನಾವ್ ನೋಡಕ್ ಬಂತು. ಸೀರಿಯಸ್ ಆಗಿ ಹೇಳ್ತಾರದ್ ಪಾಪ. ಟೆಸದ್ ಬಿಸಾಕ್ತಿರ್ತೀನಿ ಅಲ್ಲಿ. ಹೋಗು. ಏನೋ ಹೋಗು. ಏನಕ್ಕೆ ಹಿಂಗ ಆಡ್ತವನ ಇವನು? ನಾನು ಹೇಳಿದೆಲ್ಲ ನಂಬ್ತೀರಾ? ಮತ್ತೆ ಏನು ಹೆಂಗಿದ್ರೆ ಏನು, ಮನಸ್ಸು ಕ್ಲೀನ್ ಆಗಿರ್ಬೇಕು ಅಂತ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಾ ಬೆಳಗ್ಗೆ ಕೆಲಸಗಳನ್ನೆಲ್ಲ ಒಂಚೂರು ಮುಗಿಸಿ ಮತ್ತೆ ಕಿಚನ್ಗೆ ಶಿಫ್ಟ್ ಆಗಿದ್ದೀನಿ. ಯಾಕಂದರೆ ಇಷ್ಟು ದಿನ ನಮ್ಮ ಅತ್ತೆ ಇದ್ರು, ನಮ್ಮ ಅತ್ತೆ ಮಾಡ್ಕೊಡ್ತಾ ಇದ್ರು. ನಮ್ಮ ಅತ್ತೆ ವಾಪಸ್ ಮೈಸೂರಿಗೆ ಹೋದ್ರು. ನೆನ್ನೆ ನೀವೆಲ್ಲರೂ ನೋಡಿದ್ರಿ. ನೆನ್ನೆ ಅಂತೂ ಎಲ್ಲದಕ್ಕೂ ಕಷ್ಟ ಆಯಿತು. ಎಲ್ಲರೂ ಹೋದರು. ಅದಾದಮೇಲೆ ರಾತ್ರಿ ನಿದ್ರೆ ಮಾಡೋಕ್ಕಾಗಿಲ್ಲ, ಏನೋ ಒಂಥರ. ಸೊ ಎನಿವೇಸ್ ವಿ ಹ್ಯಾವ್ ಟು ಬೌನ್ಸ್ ಬ್ಯಾಕ್. ಇವತ್ತು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ನೀವೆಲ್ಲರೂ ಕೇಳಿರುವಂತಹ ರೆಸಿಪಿ ಮಾಡ್ತಿದ್ದೀನಿ. ನಮ್ಮ ಅತ್ತೆ ಫೇವ್ರೆಟ್ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಗೋಧಿ ದೋಸೆ. ಸೊ ನಿಮಗೂ ಹೇಳ್ತೀನಿ ಹೇಗೆ ಮಾಡೋದು ಅದು ಅಂತ. ಸೊ ಸ್ವಲ್ಪ ಬೇಗ ಮಾಡ್ಕೊಬೇಕು. ಸೂಜಿ ರವೆ ಹಾಕ್ಕೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಸೂಜಿ ರವೆ ಖಾಲಿಯಾಗಿದೆ ಮನೆಯಲ್ಲಿ. ಸೊ ಒಂಚೂರು ಬನ್ಸಿ ರವೆನ ಹಾಕ್ಕೊತಾ ಇದ್ದೀನಿ. ಏನು ಮಾಡೋದು? ಮನುಷ್ಯ ಹೈಟಾಗಿರ್ಬೇಕು. ವೆರಿ ಗುಡ್ ಮಾರ್ನಿಂಗ್. ಎಷ್ಟು ಸಮಯ? ಇಷ್ಟು ನಿದ್ದೆ ಮಾಡಿಬಿಟ್ಟೆ ನಾನು ನಿದ್ದೆನೇ ಮಾಡಿಲ್ಲ. ನಿದ್ದೆ ಮಾಡಿಲ್ವಾ? ವೈ? ಬಿಕಾಸ್ ಅಮ್ಮ ಪಕ್ಕ ಮಲ್ಕೊತಿದ್ದೆ ಅಲ್ವಾ. ಸೊ ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಅಷ್ಟೇ ವಿಷಯ. ಅಷ್ಟು ಕಸ ಹಾಕಬೇಕು ಎಲ್ಲ. ಇದು ಫಂಕ್ಷನ್ ಅಲ್ಲ, ಅದು ತಲೆ ತಿರುಗ್ತಾ ಇದೆ. ಸೊ ಫಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಕಟ್ ಮಾಡೋಕ್ಕೆ ಆಗೋಯ್ತು ಪಾಪ ಟೈಮ್. ಸೊ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಟೊಮೆಟೊನೂ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಸೊ ಈಗ ಖಾರದ ಪುಡಿ, ಹಸಿಮೆಣಸಿನ್ಕಾಯು ಹಾಕೋಬೋದು. ಇದೆರಡ ಟೇಸ್ಟಿಗೆ ಹಾಕ್ಕೊಂಡು ಅದ್ರ ಮೇಲೆ ಖಾರದ ಪುಡಿ ಹಾಕಲೇಬೇಕು. ಖಾರದ ಪುಡಿ, ಗರಂ ಮಸಾಲ, ಚೂರು ಧನಿಯಾ ಪುಡಿ ಹಾಕಿಲ್ಲ ಅಂದರೆ ಹೊಡೆಯುತ್ತದೆ. ಓಕೆ ಅಲ್ವಾ? ಸರಿ, ಒಂಚೂರು ಬೇಯಬೇಕಿರಲ್ಲ ಅಷ್ಟೇ. ಸೊ ಈ ಸಮಯದಲ್ಲಿ ನಾವೇನಾರ ಪ್ರೆಗ್ನೆಂಟ್ ಆಗಿದ್ರೆ, ಅಂದರೆ ಡಿಸೆಂಬರ್ ನವಂಬರ್ ಸಮಯದಲ್ಲಿ ಜನರಲಿ 3 ಇಂಜೆಕ್ಷನ್ ಹಾಕ್ಸ್ಕೊಬೇಕು. ಒಂದು TT ಇಂಜೆಕ್ಷನ್ನು, ಇನ್ನೊಂದು ಫ್ಲೂ ಇಂಜೆಕ್ಷನ್ ಅಂತ ಹಾಕ್ತಾರಂತೆ. ಮೋಸ್ಟ್ ಆಫ್ ದ ಜನಕ್ಕೆ ಇದು ಗೊತ್ತಿಲ್ಲ. ನಾವೇ ಡಾಕ್ಟರ್ ಹತ್ರ ಕೇಳಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಮ್ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ, ಸಮ್ ಡಾಕ್ಟರ್ಸ್ ಸಜೆಸ್ಟ್ ಮಾಡಲ್ವಾ. ಐ ರಿಯಲಿ ಡೋಂಟ್ ನೋ. ಇದ್ರ ಬಗ್ಗೆ ನನಗೂ ಅಷ್ಟು ಅವೇರ್ನೆಸ್ ಇಲ್ಲ. ಸೊ ಗೊತ್ತಿಲ್ಲ ವೈ ಮೈ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಲಿಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಚೆಕ್ ಏನಕ್ಕೆ ಅಂತ ಅಂದ್ಬಿಟ್ಟು. ಈಸ್ ದೇರ್ ಎನಿ ರೀಸನ್ ಅನ್ನೋದಕ್ಕೋಸ್ಕರ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಿದ್ರಿ ನೋ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ವಿಡಿಯೋ ಮಾಡಿ ಅಂತ. ನೋಡೋಣ, ವಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಸಿಚುವೇಶನ್ ಹೀಗಿದೆ. ಇಷ್ಟೊತ್ತಿಗೆ ತಿಂಡಿ ಎಲ್ಲ ಆಗಿ ಹಾಲು ಕುಡಿದು ಫ್ರೆಶ್ಶು ಆಗಿ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ.
ಇವತ್ತು ಅಗೇನ್ ಐ ಹ್ಯಾವ್ ಟು ಬೌನ್ಸ್ ಬ್ಯಾಕ್. ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೆ. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಪ್ರತೀಕ್ ಏನಾಯಿತು? ಅದು ಏನದು ಅಕ್ಷಿ ಕೆಮ್ಮು ಅದೇನೋ ಮಾಡ್ತಾ ಇದ್ದೀರಲ್ಲ, ಪೇಚಾಡ್ತಾ ಇದ್ದೀರಲ್ಲ? ಕಂಟೆಂಟ್ ಹುಡುಕ್ತಾ ಇದ್ದೀನಿ. ಅಲ್ಲ, ಅಕ್ಷಿ ಮಾಡ್ತಾ ಇದ್ದೀರಲ್ಲ, ಏನದು ಅಂತ. ಅಕ್ಷಿ ಮಾಡಿದಾಗ ಗಂಟೆ ಹಾಂ, ಹೇಗಿತ್ತು ಬ್ರೇಕ್ಫಾಸ್ಟ್? ಯಾಕೆ ಪೇಚಾಡ್ತಾ ಇದ್ದೀರಾ ಹೇಳಕ್ಕೆ? ಇವನು ನೋಡಿ, ಇವನು ಸಿದ್ಧ. ಓಹೋ ಎಕ್ಸಸೈಸ್. ಈಶಾ ಇಲ್ಲೋಡಿಲಿ. ಯಮ್ಮ ಸುಂದರಿ ನೀನು. ಸಾರಿ ಆಗ್ತಿದೆ ನಮ್ಮದು. ಒಂದೇ ಅಲ್ವಾ? 2 ಅಂತ ಹೇಳಿದ್ದೀನಿ ರೀ. ಅದು ಅಪ್ರೂವಲ್ ಆಗಿಲ್ವಲ್ಲ? ಅಪ್ರೂವ್ ಆಗಿದೆ, 2 ಆಗಿದೆ ಅಂತ ಹೇಳಿದ್ದೀನಿ. ಸರ್, ಒಂದು ಹಾಕಿದ್ದೀನಿ ತಾನೆ? ಇನ್ನೊಂದು ಹಾಕಿ. ಒಂದೊಂದು ಹಾಕೋಣ ಬಿಡು. ಹೇಳಿದ ತಕ್ಷಣ ಮಾಡಲ್ಲ, ಮರ್ತೋಗಿರ್ತೀರಾ. ನನಗೆ ಆಲ್ರೆಡಿ ಮರ್ತೋಗಿರುತ್ತಲ್ಲ. ಸರಿ, ಏನಕ್ಕೆ ಹಿಂಗೆ ಕಲ್ತಿದ್ಯಾ ಈ ಥರ? ಅರೆ 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 ಊಟಕ್ಕೆ ಬಂದಿದ್ದೀವಿ. ಆದರೆ ಮೇಡಮ್ ಇನ್ನೂ ಏನು ಊಟ ಮಾಡ್ತೀನಿ ಅಂತ ಡಿಸೈಡೇ ಮಾಡಿಲ್ಲ. ವೈ ಮೇಡಮ್? ಬಿಸಿಬೇಳೆ ಬಾತ್. ಹಾಂ, ಬಿಸಿಬೇಳೆ ಬಾತ್ ಅಥವಾ ವಿಲ್ಸಿ ಹಿಂಗೆ ಬಿಸಿಲಿರ್ಲಿ ಪಾಪ, ಚಳಿಗಾಲ ಬೇಡ. ನಾನು ಮೂಗು ಉತ್ಕೊಳ್ಳಲ್ಲ ಅವಾಗ, ಅದಕ್ಕೆ. ಹಾಂ ತೋ, ಅಷ್ಟು ಬೇಗ ಏನೋ ತಿಂದ್ಬಿಟ್ಟಿದ್ಯಾ? ಕ್ಲೀನೇ ಮಾಡಿಲ್ಲ. ಕ್ಲೀನ್ ಮಾಡಿಲ್ಲ? ಏನವ ಆಗ್ತಾಯಿಲ್ವಾ? ಸಪೋರ್ಟ್ ಮಾಡ್ತಾಯಿಲ್ಲ ಬಾಡಿ. ತಿನ್ನು. ಏನು ತಿಂದ್ರು ಕೈ ಅನಿಸ್ತದೆ ನನಗೆ. ಹೌದಾ? ತಿನ್ನೋಕ್ಕಾಗ್ತಾಯಿಲ್ವಾ? ಅಷ್ಟೇ ಹಸಿತದೆ. ಆದರೆ ಇನ್ನೂ ರೆಡಿ ಆಗಿಲ್ವಂತೆ ಪಾಪ ಪಾಲಕ್ ಕಿಚಡಿ. ಬೇಡ ಅನ್ಬಿಡಿ. ಯಾಕೆ? ಏನಕ್ಕೆ ಬೇಡ ಅನ್ಬಿಟ್ಟು? ಯಾಕೆ ಚಿನ್ನ ಬೇಜಾರಾದೆ? ತಿನ್ನೋಕ್ಕಾಗ್ತಾಯಿಲ್ಲ. ತೀರಾಗ್ತಾ ಅಲ್ವಾ? ಹೇಳೋ, ಅದೇನು ಹೇಳ್ತಿದ್ದೆ. ಯಾಕೆ ಇಷ್ಟು ಬಿಟ್ಟಿದ್ಯಾ? ಎಷ್ಟು ಕಾಸ್ಟ್ಲಿ ಗೊತ್ತಾ ಹಲ್ವಾ? ಏನಕ್ಕೆ ಎಷ್ಟದು? ಏನು ಹೇಳಿದ್ರೆ ಏನು ಮಾಡ್ತೀವಿ? ಈಗ ವಾಕಳಿಕೆ ಬಂದಂಗಾಯ್ತು, ಆಗ್ಲಿಲ್ಲ, ಬಿಟ್ಟಿದ್ದೆ. ಇಲ್ಲಿ ಅಕೌಂಟ್ಗೆ ಹಾಕ್ಬಿಡ್ತೀಯ ಕಾಸ್ತ? ಹಾಂ. ಅಲ್ಲ, ಇದು ನಾನೇ ತಿಂದಿದ್ದು ಜಾಸ್ತಿ, ನೀವು ಪಾರ್ಸೆಲ್ ಕಟ್ಸ್ಕೊಂಡಿದ್ದೀರಾ. ಆದರೆ ನಾನು ಎದ್ರಕೊಂಡು ತಿನ್ನಬೇಕು. ಅಲ್ಲ, ನೀನು ತಿಂದ ಪೂರ್ತಿ? ಓ, ಇಷ್ಟೇ ಬಿಟ್ಟಿದ್ದು, ನೀವು ಇಷ್ಟು ಬಿಟ್ಟಿದ್ರಿ. ಅಯ್ಯೋ, ಇದ್ರಲ್ಲಿ ಅಷ್ಟು ಬಿಟ್ಕೊಂಡು ಪಾಪ, ಪ್ರಾಮಿಸ್ ಪಾಪ. ಇಷ್ಟು ಜಾಸ್ತಿ ಬಿಟ್ಟಿದೆ ಅಷ್ಟೇ. ಸುಳ್ಳು ಹೇಳ್ಬೇಡ್ದು ಮನುಷ್ಯ. ಫೋಟೋ ತಗೋಬೇಕಾಗಿತ್ತು. ಇದು ವಾದ ಮಾಡ್ತೀರಾ, ನನ್ನ ಮೇಲೆ ಹೇಳ್ತೀರಾ, ನಂಗೆ ಚೆನ್ನಾಗಿ ಗೊತ್ತು. ನಾನು ಇದನ್ನು ತಿನ್ಕೊತಾ ಇದ್ದೆ. ಯಾವ್ದನ್ನ? ಇದನ್ನು ತಿನ್ನಕ್ಕೇನು? ಇದನ್ನು ತಿನ್ನಕ್ಕೇನು? ಅಂಕಲ್, ಪೊಲೀಸ್ ಅಂಕಲ್ಗೆ ಹೇಳ್ತೀನಿ. ಪೊಲೀಸ್ ಅಂಕಲ್ಗೆ ಹೇಳ್ತೀನಿ. ಹಿಂಸೆಗೂ ಹೋಟ್ಲು ಕರ್ಕೊಂಡ್ಬಂದ್ಬಿಟ್ಟು
ನಂಗೆ ಆಯ್ತಾ ಇಲ್ಲ ಪಾಪ, ಸುಮ್ಮನೆ ಇರು. ಆಯ್ತಾಯ್ತು. ನೀ ಕಾಫಿ ಕುಡಿಯೋದಕ್ಕೆ ನಿನಗೆ ಅಂತ ಇಟ್ಟಿದ್ದದು ನಾನು ಪ್ರೀತಿಯಿಂದ. ನಾನು ಕಾಫಿ ನಾನು ಎದ್ದೋಗು ಮೈಂಡ್ ಸೆಟ್ ಮಾಡ್ಕೊಂಡು ಎದ್ಬಿಟ್ಟೆ. ನಿಮ್ಗೆ ಬೇಡ ನಂಗೆ ಕಾಫಿ ಕುಡಿತೀನಿ ಅಂತ ನನಗೇನು ಗೊತ್ತು. ಕಾಫಿ ಕುಡಿತಿದ್ಯಾ ತಾನೇ? ನೀನು ವೇಸ್ಟೇ ಮಾಡಿಲ್ಲ, ಏನು ತಿನ್ನೋದಿದ್ದು ಇದೇ ಮಾಡಿಲ್ವಾ? ಇದ್ಯಾಕೆ ವೇಸ್ಟ್ ಮಾಡಿದ್ದೀರಾ? ತಿನ್ನಿ, ಕಾಸು ಕೊಟ್ಟಿಲ್ವಾ ಅದಕ್ಕೆ? ಎಷ್ಟು ಗೊತ್ತಾ ಅದು? ಹಾಂ, ಇದು ಮೊಸರು ಬಜ್ಜಿ ಏನಕ್ಕೆ ತಿಂದಿಲ್ಲ? ಮೊಸರು ಬಜ್ಜಿ ಏನಕ್ಕೆ ತಿಂದಿಲ್ಲ ಅಂದೆ ನಾನು. ತಿನ್ಬೇಕಿವಾಗ. ಅಲ್ಲ, ಇದನ್ನ ಸಪ್ರೇಟ್ ಆರ್ಡರ್ ಮಾಡಿಸ್ಕೊಂಡಿದ್ದೆ ಯಾರು? ನಾನು ತಿಂತೀನಿ ಅಂಕಲ್, ಹೇಳ್ತೀನಿ ಅಂಕಲ್ಗೆ. ಅವ್ರು ಟ್ರಾಫಿಕ್ ಪೊಲೀಸ್ ಅನ್ಸುತ್ತಲ್ವಾ? ಹೌದು. ಇವಾಗ ತಿಂದಿದ್ದೀನಲ್ಲ ರೆಕಾರ್ಡ್ ಮಾಡ್ರಿ ಅಂದರೆ ಅಲ್ಲಿ ಕುತ್ಕೊಂಡ್ರೆ ಅದು ಸುಮ್ಮನೆ ಕಾಫಿನ ಚಲ್ಬಿಡ್ತೀನಿ. ನಿಜ. ಮಧ್ಯಾಹ್ನದ ಹೊತ್ತೆಲ್ಲ ಕಾಫಿ ಕುಡಿತಾರ, ಅದು ಕುಡಿಯೋದಕ್ಕೆ ಜಾಗ ಇತ್ತ ಹೊಟ್ಟೆಯಲ್ಲಿ. ಏನಾದ್ರು ಬೆಳಗ್ಗೆಯಿಂದ ಕುಡ್ದಿಲ್ಲ, ಎನರ್ಜಿ ಸಾಲ್ತಾ ಇಲ್ಲ. ಈಗ ಕೆಲಸ ಮಾಡಬೇಕು, ಅದಕ್ಕೆ ಮಾಡ್ಕೊ ಹೋಗಿ. ಏನು? ಬಾ, ಸರಿ ಆಯ್ತು. ಒಂಚೂರು ಹೊಟ್ಟೆ ತುಂಬ್ತಿದ್ದಂಗೆ ನೋಡಿ ಹೆಂಗೆ ಆಡ್ತಾವಳೆ, ಹೆಂಗೆ ಆಡ್ತಾ ಇದ್ದಾಳೆ. ಗೇಟ್ ತೆಗಿಯಪ್ಪ ಗಣೇಶ್. ಆಯ್ತು, ಲಿಫ್ಟ್ ಬಟನ್ ಹತ್ತಪ್ಪ. ತಕ್ಷಣ ಆಗ್ಬೇಕು ಅದು ಕೆಲಸ. ಓಕೆ ಮೇಡಮ್. ಆನಾ, ಏಯ್ ಕೋಕೋ ಮೇಲೆ ಯಾರು ಹಾಕಿರೋದು ಮನೇಲಿ? ಹಾ, ಏನೋ ಕೋಕೋ ಮೇಲೆ ನೋಡ್ತಾ ಇದೀಯಾ ಅನಾ? ಈಗ ಕಾಣಿಸ್ಕೊಂಡ್ರ? ಎಂತ ನೆಮ್ಮದಿ ಗೊತ್ತಾ? ಗೊತ್ತಾಯ್ತಾ? ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಮನೆಗೆ ಹೋಗೋಣ. ಯಾರೋ ಬಂದ್ರು. ತೆಗಿ. ಯಾರು ಕೇಳು, ಬಾಯ್. ಯಾರು? ಓಲ್ಡ್ ಒನ್ ಇದ್ರೆ ಎಕ್ಸ್ಚೇಂಜ್ ಆಫರ್ ಇದೆ ಮೇಡಮ್. ಇಲ್ಲ, ಈಗ ಹೊಸದಾಗಿ ತಗೊಂಡ್ರದು. ಸರ್ವಿಸ್ ಬೇಕಿದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು. ಆಸೆಗೆ ಮಿತಿ ಇಲ್ಲ. ಶೀತ, ಅಯ್ಯೋ ನಿಜವಾಗ್ಲು ಮಕ್ಕಳಿಗೆ ಮಾತ್ರ ಶೀತ ಬರಬಾರ್ದಪ್ಪ. ಅವ್ರಿಗೆ ಒರ್ಸಿ ನಾವು ಹೈಜೀನ್ ಅನ್ಕೊಂಡು ಒರ್ಸಿ ಮೂಗೆಲ್ಲ ಕಿತ್ತೋಗಿರುತ್ತೆ. ಹೈಜೀನ್ ಅಂತಲ್ಲ, ಮತ್ತೆ ಅದು ಹಿಂಗ ಬರ್ತಾ ಇದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ, ಹಿಂಗೆಲ್ಲ ಮಾಡ್ಕೊಳ್ತಾರೆ. ಬಟ್ ಅದು ಕಿತ್ತೇ ಹೋಗೈತಲ್ಲ ಎಲ್ಲ. ನನ್ಗೆ ಯಾವನವನು ಬಾಯ್ಲು ಉಪ್ಪು ಮುಟ್ಟೆ ಮಾಡ್ತೀನಿ ಬಾಯ್. ಓ ಆನೆ ಬಂತುಂದಾನೆ ಯಾವೂರಾನೆ? ಬಿಜಾಪುರದಾನೆ ಇಲ್ಲಿಗೆ ಬಂತು, ದಾರಿ ತಪ್ಪಿ ಬಂತು, ಆನವ್ ನೋಡಕ್ ಬಂತು. ಸದ್ಯ ಅವನಿಗೆ ವ್ಯಾಕ್ಸಿನ್ ಇಂದ ಜ್ವರ ಏನು ಬಂದಿಲ್ಲ ಅಲ್ಲ? ಇಲ್ಲ. ಹೌದಾ?
ಊಟ ಮಾಡಲ್ವಾ? ಬಂತು ಬಂತು ಅವಳು ಮತ್ತೆ ಎದ್ದೇಳಕ್ಕೆ ಆಗ್ತಾಯಿಲ್ಲ ಮೌಲಿಂಗೆ. ಪಾಪಮ್ಮ ಕಣವ ಎದ್ದಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಯ್ತಾ ಇಲ್ಲ. ಚೂರು ಚೂರೇ ಎದ್ದೇಳ್ತಿದ್ದೀನಿ. 5 ಗಂಟೆಗೆ ಇನ್ನು 10 ನಿಮಿಷ ಇದೆ. ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ಪಾಪ ಸುಮ್ಮನಿರ, ಟೆನ್ಷನ್ ಮಾಡಬೇಡ. ನಾನು ಟೆನ್ಷನ್ ಮಾಡ್ತೀನಿ ಹೇಳೋದಲ್ಲಿ ಟೆನ್ಷನ್. 5 ಗಂಟೆ ಇಲ್ಲವ, ನಾನು ವಿಡಿಯೋದಲ್ಲಿ ನಮ್ಮ ಡಾರ್ಲಿಂಗ್ಸ್ ಕೇಳ್ತಾ ಇದ್ದವ. ದೊರೆನ ಅವನು. ಕೈ ಕೊಡ್ಬೇಕಾ? ಏನವ? ಹೋಗೋಣ ಬರವ. ಸರಿ, ನೀನು ಬದ್ರೆ ತಾನೇ ಹೋಗಕ್ಕೆ ಸಾಧ್ಯ. ಕೈ ಹಿಡ್ಕೊಳ್ಳಿ, ಎತ್ತು ಹೋಗೋಣ. ಹಾಗೆ ಕೈ ಹಿಡ್ಕೊಂಡಿದ್ರು. ಬನ್ನಿ, ನೀವು ಪೂಜಾಗಂದಿ, ನಾನು ಮುಂಗಾರು ಮಳೆ ಗಣೇಶ್. ಬಿದ್ದಿದ್ದೀವಿ ಇಲ್ಲಿ, ಮೂರಿರಿ. ಅದಕ್ಕೆ ಕಣ್ಣು ಬಿಡಬೇಕು. ಏನು ಪರಿಮಳ ಅಂತೀರ? ಹೆಂಗೆ ಕಣ್ಬಿಡೋದು? ಕೆಲಸ ಮಾಡಬೇಕು. ಹೋಗಿ ರೆಡಿ. ಹಿಂಗಿದೆ. ಯಾರಾದರೂ ಪ್ರೆಗ್ನೆನ್ಸಿ ಹೆಂಗಿದೆ ನಿಮ್ಮದು ಅಂತ ಕೇಳಿದ್ರೆ ಹಿಂಗಿದೆ. ಮುಚ್ಚಿದು ಬಂಗಾರ ರೆಡಿಯಾಗಿದೆ. ಇನ್ನು ಸ್ಟಿಕ್ಕರ್ ತಿಲ್ಲಮ್ಮ. ಸ್ಟಿಕ್ಕರ್ ಇನ್ನು ಹಂಗೆ ಆಯ್ತಾ? ಸ್ಟಿಕ್ಕರ್ ಕೈಯಲ್ಲಿ ಹಾಕಿರೋದು. ಒಂದೇನೋ ಸ್ಟಿಕ್ಕರ್ ಅನಿಸ್ಬಿಟ್ಟಿದ್ದೀನಿ ಗಮ್ ಟೇಪ್ತು. ಏನಕ್ಕೆ ಸ್ವೆಟ್ರೆಲ್ಲ ಹಾಕೊಂಡವನೇ? ಹೊರಗಡೆ ಹೋಗೋಣ. ಹೇಳಿ. ಎಲ್ಲಿಗೆ ರೆಡಿ? 3, 2, 1. ಕರ್ಕೊಂಡು ಹೋಗ್ಬೇಕಂತ ಆಚೆ ಕರ್ಕೊಂಡು. ಸರಿ ಆಯ್ತು. ನಿಂಗೆ ಹೌದಾ? ಹೌದಾ? ಅಲ್ಲೋಡಲಿ ಮಾಮ. ಹಾಯ್ ಮಾಡು. ಹಾಯ್. ಸಿಕ್ಕಿದೆ ಚಾನ್ಸ್ ಈಗ. ಆರಾಮ? ಮನೆ ಹುಡುಕ್ತಾ ಇದ್ವಿ. ಏ ಸುಮ್ಮನಿರು, ಬೈಕಲ್ಲಿ ಹೋಗೋಕೆ. ಸರಿ ಕಣ, ಫೋನ್ ಮಾಡ್ಬೇಕಂತಿದ್ದೆ. ನಂದಾಗ್ಲಿ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇದ್ರದ್ದು ಮಾತಾಡೋಣ, ಕೇಳೋಣ ನಿನ್ನ. ಇಲ್ಲೇ ಮಾಡ್ತೀರಾ? ಹ್ಞೂ ಕಣ. ಹೇಳಿ ಮಾಡೋಣ. ಎಲ್ಲ ಆರಾಮ? ಅಮ್ಮ ಹೇಗಿದ್ದಾರೆ? ಅದೇ ಕೆಲಸ ಎಲ್ಲ ಆರಾಮಾಗಿ ಆಗ್ತಿದ್ದೆ. ಚೆನ್ನಾಗಿ ಬರ್ತದೆ ಕಣೋ. ಹ್ಯಾಪಿ ಫಾರ್ ಯು. ಸರಿ ಮಾಮಾಗ ಬೈ ಬಿಡು. ಟಾಟಾ ಮಾಮ. ಹೈಫೈ ಮಾಡ್ಬೇಡ, ಹೈಫೈ. ಬಾಯ್ ಕಣೋ. ಹಾಂ, ಪುನಿ ಸೀಮಂತಕ್ಕೆ ಬಂದಿರ್ಲಿಲ್ವಾ? ಪುನಿ ಬನ್ರಿ. ನನ್ನ ಕರ್ಮ ಈ ಅಪ್ಪನ ಹತ್ರ. ಏನ್ರೇ ರೆಕಾರ್ಡ್ ಮಾಡ್ತಾ ಇದ್ದೀರಾ? ವಿಡಿಯೋ ಮಾಡಲ್ವಾ? ಹಲೋ, ಹಾಯ್. ಮಗ ಹಿಡ್ಕೊಂಡಿದ್ದೀನಿ. ಏನು ನಿಮ್ಗೆ ಏನು ಅನಿಸ್ತೆ? ಬಾಮ್ಮ, ನಿನಗೇನಮ್ಮ? ನೀನು ಏಕಾದಶಿ ಮಾಡಿದ್ರೆ ನಾನೇನಮ್ಮ ಮಾಡಲಿ? ಕುತ್ಕೊಂಡು ಇಳಿಬೇಕಂತಾನೆ, ಇಳಿದ್ರೆ ಹತ್ಬೇಕಂತಾನೆ. ಹೋಗು. ಅಪ್ಪು ಹಾಯ್. ಇಲ್ಲೇ ಇದೆಯವ? ಹಲೋ ಹಾಯ್. ಪಾಪ ಗಾಡಿ ಅಡ್ಡನೇ ಹಾಕ್ಬಿಟ್ಲು ನೋಡಿ. ಇದು ತಾಯಿ. ಸೀರಿಯಸ್ ಆಗಿ ಹೇಳ್ತಾ ಇರೋದು ಪಾಪ. ಇಲ್ಲ, ಇಲ್ಲಿರೋದ ಕಾರ ಬಿಡ್ರಿ. ನಾನು ನಿದ್ದೆಯಿಂದ ಎದ್ದಿಲ್ವಾ ಅಲ್ಲಿ? ಏನೋ ಗೊತ್ತಿಲ್ಲ.
ಫೋನ್ ಇಟ್ಟು ಎಲ್ಲ ಎತ್ತೆಸೆದು ಬಿಸಾಕ್ಬಿಡ್ತೀನಿ ಅಲ್ಲಿ. ಅಯ್ಯೋ ಲೈಟ್ ಆಗ್ಬಿಡುತ್ತೆ ಕಣೋ, ವಿಡಿಯೋ ಮಾಡ್ಬೇಕು ಅಲ್ಲೋಡಲ್ಲಿ ನಿಂತಿರೋದು. ಅಲ್ಲ ಈಗ ಲೈಟ್ ಅದು ಏನೋ ಹೋದ್ರೆ ಲೈಟ್ ಹೋಗುತ್ತೆ. ಈಗ ಟೈಮ್ ಆಗಿದೆ. ಇಷ್ಟೊಂದು ಮಲ್ಕೊಂಬಿಟ್ಟು ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಲ್ಕೊಂಬಿಟ್ಟು ಅಂತೆ. ಏನಕ್ಕೆ ಮಲ್ಕೊಂಡಿದ್ದೆ ನಾನು? ಏನೋ ಹೋಗು. ಏನೋ ಮೂಡ್ ಸ್ವಿಂಗ್ ಆಗ್ಬಿಟ್ಟು ಹೆಂಗ ಆಡ್ತಾಳೆ. ದಿಸ್ ಕಾಲ್ಡ್ ಪ್ರೆಗ್ನೆನ್ಸಿ ಮೂಡ್ ಸ್ವಿಂಗ್ಸ್. ನಾನು ಮೇಲೆ ಹೋದ್ರೆ ಸರಿ. ಮಾತ್ರ ಟ್ಯಾಬ್ಲೆಟ್ ಇದಾ ತಗೊಂಡಿದ್ದೀನಿ. ನೋಡು ನೋಡು ಕಲಿ. ಈಗ ಪುಣ್ಯ ಮಾಡಿರ್ಬೇಕಂತೆಲ್ಲ ಬಾವ ಹುಡುಗಿಯಾಗಿ ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಭಾವನು ಅದೇ ಅಂತಾರೆ. ನೀವು ಮದುವೆ ಇವಾಗ ಹೇಳ್ರಿ, ಹುಡುಗಿಯಾಗಿದ್ರೆ ನೀವು ಅವನ್ನ ಮದುವೆ ಆಗ್ತಾ ಇದ್ರಾ? ಏನೋ ನಿಮ್ದು ಕನ್ಫ್ಯೂಷನ್. ಇವಾಗ ಹೇಳಿ, ಅವತ್ತು ಹೇಳಿದ್ರಲ್ಲ ನೀನು ಹುಡುಗಿಯಾಗಿದ್ರು ಯಾರೂ ಮದುವೆ ಆಗಲ್ಲ. ಹೋಗು. ಇರಿಟೇಟ್ ಮಾಡೋದಲ್ಲಿರೋ ಖುಷಿ. ಪಾ ಏನಕ್ಕೆ ಹಿಂಗೆ ಆಡ್ತವನ್ಯ ಇವನು. ಓ ಏನು ಮಾಡ್ತೀಯ ಮಾಡು ಅಂತ. ಬಾವಲ್ತು ನನ್ನ ಕಡೆ ಸಪೋರ್ಟು. ರೆಡಿಯಾಗಿ ಹೋಗು. ಏನಕ್ಕೆ ಏನಕ್ಕೆ ತಮ್ಮ ಜಗಳ ಆಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ಏನು ಒಳ್ಳೆ ಪಾಪ ಲೇಟ್ ಆಗ್ತಾ ಇದೆ ತಾನೇ. ನೋಡಿ ಅಲ್ಲಿಂದ ಇಲ್ಲಿಗೆ ಬಂದೇ ಇಲ್ಲ, ಆಲ್ರೆಡಿ ಸ್ಲೀಪ್. ದಿಸ್ ಇಸ್ ಕಾಲ್ಡ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಎದಿದೆ ಚಿನ್ನು. ಏನಕ್ಕೆ ಹಿಂಗೆ ಇರಿಟೇಟ್ ಮಾಡ್ತಿರೋ ಸುಮ್ಮನೆ ಎಲ್ಲರೂ ನನಗೆ. ಈಗ ಹಾಕಲ್ವಲ್ಲ ನೀನು, ಇವಾಗ ಹಾಕಲ್ವಲ್ಲ. ಚೂರು ಇಲ್ಲ ಅಲ್ವಾ? ಏನೋ ಜಾಸ್ತಿ ಮನೆ ಮಾರಿದೆ ಒಂಚೂರು ಇಲ್ಲ. ಚೂರು ಇಲ್ಲ. ಅದೇ ಇದ್ರದ್ದು ಪ್ಲಮ್ದು ಸ್ಟೋರಿ ಯಾಕೆ 3 ದಿನದಿಂದ ಅವ್ರು ನನ್ನ ಸಾಯಿಸ್ತವ್ರೆ. ನಾನು ಈಗ ಏನು ಮಾಡ್ತೀನಿ ಅಂದರೆ, ಈಸ್ ನಾಟ್ ಅವೈಲಬಲ್, ಐ ಆಮ್ ಆ್ಯಡಿಂಗ್ ಟು ದ ಗ್ರೂಪ್, ಯು ಟಾಕ್ ಟು ಹಿಮ್ ಅಂತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನೇನು ಮಾಡಿದೆ ಪಾಪ? ಈ ಹೇಳಿದ್ನ ಮಾಡೋಕ್ಕೇನ್ರಿ ನಿಮಗೆ? ಆಗ್ಲಿಂದ ಬೈತಾವಳೆ. ನಿಜವಾಗ್ಲೂ ಸರಿ ಹೋಗಲ್ಲ ಇವೆಲ್ಲ. ಬೈತಾನೆ ಇದೆಯಾ ಆಗ್ಲಿಂದ. ಕೆಲಸ ಎಷ್ಟು ಸಲ ಹೇಳು ಹೇಳು ಅಂತೀರಿ, ಹೇಳಿದ್ರೆ ಮಾಡಲ್ಲ. ನಾನು ಅವ್ರಿಗೆ ಏನಂತ ಉತ್ತರ ಕೊಡ್ಲಿ? ಯಾವಾಗ ಹೇಳಿದೆ ನನಗೆ? ಯಾವಾಗ ಹೇಳಿದೆ? ಬಿಡಪ್ಪ. ಅಲ್ಲ ಕೇಳ್ತಾ ಇದ್ದೀನಿ, ಯಾವಾಗ ಹೇಳಿದೆ? ಪಾಪ ಅವ್ರು ಹೇಳಿದ ತಕ್ಷಣ ನೀವೇನಂದ್ರಿ, ಓ ಇವಾಗ ಹಾಕಿದ್ರೂ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಇನ್ನೊಂದು ಸ್ಟೋರಿ ಹಾಕ್ತೀನಿ ಅಂತ ನೀವು ಹೇಳಿದ್ರಿ. ಅವಾಗ ಹೇಳಿದ್ನಾ? ಅದಾದ್ಮೇಲೆ ಇವತ್ತು ಬೆಳಗ್ಗೆ ನೆನಪಿಸ್ತೀನಿ, ಇನ್ನೊಂದು ಸ್ಟೋರಿ ಹಾಕ್ರಿ ಹಾಕಿಲ್ಲ. ಈಗ ಆಗ್ತಾ ಇದ್ದೀನಲ್ಲ. ಇರೋ ಇವನಿಂದ ನಾವು ಸ್ವಲ್ಪ ವಾಯ್ಸ್ ಕೇಳಿಸಲ್ಲ. ಥ್ಯಾಂಕ್ ಯು. ಯಾ ಮೇಡಮ್ ಅವ್ರಿಗೆ ಇದು ಬಂದಾಗ್ಲಿಂದ ಸಮಯ ಎಷ್ಟು ಗೊತ್ತಾ? 7:40. ಇಲ್ಲೇನು ಗೊತ್ತಾ, ಐನೋ ಪರ್ಸನಲಾಗಿ ಈಗ ಅಷ್ಟೇ ಒಂದು 2-3 ಜನ ಡಿ ಎಮ್ ಮಾಡಿದ್ದೀರಾ. ಖಂಡಿತ ನಾನು ಇದನ್ನ ಆಪ್ರೇಟ್ ಮಾಡಿ ತೋರಿಸ್ತೇನೆ. ಆದರೆ ಹಿಂದಿನ ವೀಡಿಯೋದಲ್ಲಿ ಕೇಳಿದ ಕ್ವಶನ್ಸ್ಗೆ ಹೀಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಪಾಪಮ್ಮ ಏನಕ್ಕೆ ನೀನು ಬಂದು ಇಲ್ಲಿ ಕೂತ್ಕೊತಾ ಇದೆಯಾ? ಸುಮ್ಮನೆ ಶೋಕ್ ತಂದಿರೋದು, ಕುತ್ಕೋಬೇಡ ಅಂದ್ರೆ ಕುತ್ಕೊಳ್ಳಲ್ಲ. ಯಾ ಇದು ನಿಮ್ಗೆ ಒಳ್ಳೇದ ನನಗೆ ಒಳ್ಳೇದಾ? ಬೇಗ ನೀವೇ ಅಲ್ವಾ ಪ್ರತಿ ಅಡುಗೆ ಮಾಡೋದು, ಮನೆ ಕ್ಲೀನ್. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಈಗಷ್ಟೆಲ್ಲ ಕ್ಲೀನಾಗಿರೋದು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಟೆನ್ಸ್ಡ್ ಆಗ್ಬಿಟ್ಟೆ. ಮೋಸ್ಟ್ಲಿ ಅದು ವಯಸ್ಸಾಗೋಯ್ತು ಅಥವಾ ಸಮಥಿಂಗ್, ಐ ಡೋಂಟ್ ನೋ. ವಯಸ್ಸಾಗೋಯ್ತು ಅಲ್ಲ, ನೀನು ತಾನೇ ಹೇಳಿದ್ದದು OCD ಆಗ್ಬಿಟ್ಟು. ನಾನು ಹೇಳಿದ್ದೆಲ್ಲ ನಂಬ್ತೀರಾ? ಮತ್ತೆ ಏನು ಹೇಳಿದೆ ಹೇಳು ಆಗಲೇ? ಅದು ನೀವು ಹಂಗಿರ್ಲಿಲ್ಲ.
ಹ್ಞೂ ಹೆಂಗಿರ್ಲಿಲ್ಲ ಅದು ಫಸ್ಟ್ ಹೇಳು ವಿಷಯ ಹೇಳಿ ಏನಾಯ್ತು ಅಂತ. ಹ್ಞೂ ಮುಂಚೆ ಕ್ಲೀನಾಗಿ ಇಟ್ಕೋಬೇಕು ಆ ಥರ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಇರಲಿಲ್ಲ. ಹ್ಞೂ ಹೆಂಗಿದ್ರೆ ಏನು ಮನಸ್ಸು ಕ್ಲೀನಾಗಿರ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಬರುತ್ತೆ. ಈಗ ಮನೆ ಸುತ್ತಮುತ್ತ ಇದೆಲ್ಲ ಕ್ಲೀನಾಗಿರ್ಬೇಕು ಅಂತ ಅನ್ಕೊಂತೀರಾ. ಅನ್ಕೊಳ್ಳೋದು ನಾನು ಅನ್ಕೊಂತೀನಿ, ಆದರೆ ನೀವು ಓವರ್ ಆಗಿ ಮಾಡ್ತಾ ಇದ್ದೀರಾ. ಅದನ್ನೇ ಏನು ಹೇಳಿದೆ, OCD ಹುಷಾರು ಕಂಡ್ರೆ ಸರ್ಟನ್ ಏಜ್ ಆದ್ಮೇಲೆ ಅದಾಗುತ್ತೆ ಪಾಪ, ಎಲ್ರಿಗೂ ಫೀಲ್ ಆಗುತ್ತೆ. ದೇವ್ರಣ್ಣ ನಾನು ಹಿಂಗಿರ್ಲಿಲ್ಲ ಗೈಸ್ ಡಾರ್ಲಿಂಗ್ಸ್, ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಕೈಯಲ್ಲಿ ಅಂಟ್ತಾ ಇದೆ ಅಂದರೆ ಈ ಕೈಗೆಲ್ಲ ಇದು ಎಣ್ಣೆ ಜಿಡ್ಡು ಆ ಥರ ಆದರೆ ಮುಂಚೆಯಿಂದನೂ ಸ್ವಲ್ಪ ನಂಗೆ ಸ್ವಲ್ಪ ಇರಿಟೇಷನ್ನು. ಆದರೆ ಈ ಥರ ನಾನು ಚೇಂಜ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಮನೇಲಿ ಈ ಥರ ಗಲೀಜಾಗಿದ್ದರೆ ಅಥವಾ ಮ್ಯಾಚ್ ಬಾಕ್ಸ್ ಎಲ್ಲೋ, ಈಗ ಅಷ್ಟೇ ಮ್ಯಾಚ್ ಬಾಕ್ಸ್ ಎಲ್ಲೆಲ್ಲೋ ಇದೆ, ಏನು ಕಿಲೆಲ್ಲ ಇಟ್ಟಿದ್ದಾರೆ ಅಂತ. ಅದಕ್ಕೆ ಹೇಳೋದು ದೊಡ್ಡವರು, ಫಸ್ಟ್ ಮದುವೆ ಮಾಡು ಸರಿ ಹೋಗ್ತಾನೆ, ಮದುವೆ ಮಾಡು ಎಲ್ಲ ಸರಿ ಹೋಗುತ್ತೆ ಅಂತಾರಲ್ಲ. ಇದಕ್ಕೆ ಅಲ್ಲ ಎಲ್ಲಿದ್ರೇನೋ ಆ ಥರ ಇದ್ದು ನಾನು ಎಲ್ಲ ತಾನೇ ಅಂತ. ಈಗ ನಾನು ಇರೋ ಶಕ್ತಿ ನೋಡಿ. ಆಮೇಲೆ ನೀವು ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಲ್ಲ, ಮನೆಗೆ ಮೇಡ್ ಇಟ್ಕೊಂಡಿದ್ದೀರಾ ಏನು, ಮನೆ ಯಾವಾಗಲೂ ನೀಟಾಗಿರುತ್ತೆ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಮೇಡ್ ಇದ್ದರು, ಅದು ಆನೋಗೋಸ್ಕರ. ಬಟ್ ನಮ್ಮ ಪದ್ಮ ಏನು ಪ್ರಾಬ್ಲಮಿಂದ ಹೋಗಿದ್ದಾರೆ, ಅವ್ರು ಬರಲ್ಲ ಅಂತ ಗೊತ್ತಾಯಿತು. ಬಟ್ ಈಗ ಮನೆ ಏನು ಈ ಥರ ನೀಟಾಗಿದೆ ಕಾರಣ ಇದು ನಾನು ಮೂಲಿಯೇ. ಅದು ನಾವಿಬ್ಬರು ಒಂಥರ ಥ್ಯಾಂಕ್ಸ್, ನಾನು ಸೇರಿಸ್ಕೊಂಡಿದ್ದೀನಿ. ಏಯ್ ಏನು ಗೊತ್ತಾ ಅವಾಗಲೇ ಬಂದಿದ್ದು ಏನದು ಬೆಳಗ್ಗೆ ಎದ್ದು ಮಾಡಿಲ್ಲ ಅದಕ್ಕೆ ಹಿಂಗೆಲ್ಲ ಇದೆ ಅಂತ ಹೇಳ್ಬೇಕು. ಬೆಳಗ್ಗೆ ಎದ್ದು ನಾವು ಆ್ಯಕ್ಚುಲಿ ಕ್ಲೀನ್ ಮಾಡಿಲ್ಲ, ವಿ ವೇರ್ ಝೋನ್ಡ್ ಔಟ್, ಅಮ್ಮ ಇಲ್ಲ, ಅದೆಲ್ಲ ಒಂಚೂರು ಅಡಾಪ್ಟ್ ಮಾಡ್ಕೊಳಕ್ಕೆ ಮತ್ತೆ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು. ಅದನ್ನ ಹೇಳೋದು ಬಿಟ್ಬಿಟ್ಟು ನೀನೇನು ಬೆಳಗ್ಗೆ ಎದ್ಬಿಟ್ಟು ಬಂದ್ ಮಾಡ್ತಿದ್ದ, ನಾನು ಮಾಡ್ತಾ ಇದ್ದಿದ್ದು, ನಾನು ಮಾಡಿಲ್ಲ ಅಂತ ನನಗೆ ಮೇಲೆ ಬೇಜಾರಾಗ್ತೈತೆ ಅಂತ. ಅದು ಸಿಕ್ಕಾಬಿಟ್ಟೆ ಮಟ್ಟ ಹಂಗಾಗೋಯ್ತು ನನಗೆ. ಮನೆ ಕಾಲು ಸಿಕ್ತಾಯಿತ್ತು ನನಗೆ. ಹೆಂಗಾಗೋಯ್ತು ಗೊತ್ತಾ, ಮೆಂಟಲ್ ಆಗ್ಬಿಟ್ಟೆ. ಅಂದರೆ ಒಂದೆರಡು ದಿನ ಆಗ್ಬಿಟ್ಟೆ ಅಲ್ಲ ಆಗ್ಬಿಟ್ಟೆ ಅಂತ ಅಲ್ಲ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಹೆಂಗೆ ಸೈಕ್ ಆಯ್ತು ಅಂದರೆ ನನಗೆ ಫೋನ್ ಮಾಡಿದ್ದೆ, ವಾಪಸ್ಸು ಬ್ಯಾಗ್ ಎತ್ಕೊಂಡು ಬಂದರೆ ಸರಿ ರಾಧಿಕಾ ಅವರೇ ಇದು ಯಾಕೋ ಸರಿ ಬರ್ತಾ ಇಲ್ಲ ಅಂತ ಅಂದೆ. ಆದರೆ ಅಮ್ಮ ರಾಧಿಕಾ ಅವ್ರೆ ಅಂತ ಹೆಸರಿಟ್ಟು ಕರಿತೀಯ ನೀನು? ನಾನು ತುಂಬ ಪ್ರೀತಿ ಮಾಡೋರ್ನೆಲ್ರೂ ಹೆಸರಿಟ್ಟೆ ಕರೆಯೋದು, ನಮ್ಮ ತಾತ ನಮ್ಮಮ್ಮ. ನಮ್ಮದು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವ, ಅದೆಲ್ಲ ನಿಮಗೂ ಒಂದಿರುತ್ತೆ. ಎಲ್ಲರ ಕಮೆಂಟ್ಸು ಓದ್ತೀವಿ, ನಿಮ್ಮೆಲ್ಲರ ಕಮೆಂಟ್ಸು ನಮಗೆ ಖಂಡಿತ ತಲುಪುತ್ತೆ. ದಟ್ ಈಸ್ ಅದಕ್ಕೆ ಅದೊಂಥರ ಕ್ಯೂರಿಯಾಸಿಟಿ ಕೂತ್ಕೊಂಡು ಖಂಡಿತ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತೀವಿ. ಲಾಸ್ಟ್ ಪ್ರೆಗ್ನೆನ್ಸಿಲಿ ಎಷ್ಟು kg ಆಗಿದ್ರಿ ಅಂತ ಯಾರೋ ಕಮೆಂಟ್ ಮಾಡಿ. ಎಷ್ಟು kg ಆಗಿದೆ ನಾನು ಡೆಲಿವರಿ ಆಗೋ ಅಷ್ಟೊತ್ತಿಗೆ? 90 ಅಷ್ಟೇ. 98 92 ಕಣೆ. 90 ಮೇಲೆ 90 ಮೇಲೆ ದಾಟಿದೆ. ಬಟ್ 100 ದಾಟಿರಲಿಲ್ಲ. ಜಸ್ಟ್ ಇಮ್ಯಾಜಿನ್, 5 ಅಡಿನೂ ಅಲ್ಲ ಅವಳು ಬಂದು. ಪಾಪ ಅಡಿ ಬಗ್ಗೆ ಮಾತಾಡಿ. ಓಕೆ 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 ಅರೆ ಏನು ಗೊತ್ತಾ, ಟು ಬಿ ಆನೆಸ್ಟ್ ನನ್ನ ಹೈಟ್ ಬಗ್ಗೆ ನನ್ಗೆ ಯಾವತ್ತೂ ಬೇಜಾರಾಗಿಲ್ಲ. ನನಗೂ ಬೇಜಾರಿಲ್ಲ, ನನಗೇನು ಬೇಜಾರಿಲ್ಲ. ಐ ಆಮ್ ವೆರಿ ವೆರಿ ಶಾರ್ಟ್, ಪ್ರಾಬಬ್ಲಿ 4.9. 5 ಫೀಟ್ಗೆ 1 ಇಂಚ್ ಕಮ್ಮಿ ಅವಳೆ. ಕೆಲವೊಂದು ಅಲ್ಲೇ ಲೈಕ್ ಕೊಡ್ತೀವಿ, ಇದು ಮಾಡ್ತೀವಿ, ಕೆಲವೊಂದು ಸತಿ ಬಿಸಿ ಇದ್ದಾಗ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಗರ್ಭ ಸಂಸ್ಕಾರದ ಬಗ್ಗೆ ನೀವು ಕೇಳ್ತಿದ್ದೀರಾ, ಇನ್ನು ಮುಂದಿನ ವೀಡಿಯೋಸಲ್ಲಿ ನಾನು ಎಲ್ಲ ಅಪ್ಡೇಟ್ ಮಾಡ್ತೀನಿ. ನೀನು ಮಾಡ್ತಾ ಇದೀಯ, ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ಹೌದು. ಎಸ್, ಓಕೆ. ಇದು ಏನಪ್ಪ PCOD ಥೈರಾಯ್ಡ್ ಬಗ್ಗೆ ಅಂತೇನೋ ಅಂದ್ರಲ್ಲ? ಅದೊಂದು PCOD ಥೈರಾಯ್ಡ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಒಂದು ಸ್ಕ್ರೀನ್ಶಾಟ್ ಮಾಡಿದ್ದೀನಿ. ಇದೇ ಫೋನಲ್ಲಿ ಇದೆ, ನೋಡೋಕ್ಕಾಗಲ್ಲ. ಇದೇ ಫೋನಲ್ಲಿ. ಓಕೆ. PCOD ಥೈರಾಯ್ಡ್ ಮೋಸ್ಟ್ ಆಫ್ ದ ವುಮೆನ್ಗೆ ಇವಾಗಿರುತ್ತೆ. ನನಗೂ ಕೂಡ PCOD ಇತ್ತು. ಅಫ್ಕೋರ್ಸ್ ಎಲ್ಲರಿಗೂ ಇರೋಂಥದ್ದೇ. ಅದು ಲೈಫ್ ಸ್ಟೈಲ್ ಮೇಲೆ ಬರುವಂತಹ ಒಂದು ಡಿಸೀಸ್ ಅಷ್ಟೇ, ಬೇಗ ಹೋಗ್ಬಿಡುತ್ತೆ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತಿದ್ದಂಗೆ PCOD ರೀಸಾಲ್ವ್ ಆಗುತ್ತೆ. ಇದು ಏನಪ್ಪ, ರಾತ್ರಿ ಎಲ್ಲ ಕೆಲಸ ಮಾಡೋದು, ಸರಿ ಟೈಮಿಗೆ ತಿಂದೇ ಇರೋದು, ಈ ಥರ ಎಲ್ಲ ಓವರ್ ಸ್ಟ್ರೆಸ್ ಮಾಡ್ಕೊಂಡಾಗ PCOD ಬರೋದಷ್ಟೆ. PCOD ಇದ್ರೂ ಕೂಡ ಪ್ರೆಗ್ನೆನ್ಸಿ ಆಗುತ್ತೆ, PCOD ಇಲ್ಲ ಅಂದ್ರೂ ಆಗುತ್ತೆ. ಥೈರಾಯ್ಡ್ ಸ್ವಲ್ಪ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಥೈರಾಯ್ಡ್ ಅಂತ ಹೇಳ್ತೀನಿ. ಥೈರಾಯ್ಡ್ ಇಟ್ಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದನ್ನು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ. ಯಾವುದೇ ಕಾಯಿಲೆನೂ ಕೂಡ ರಿವರ್ಸ್ ಮಾಡ್ಕೊಬೋದು. ಸೊ ಡೋಂಟ್ ವರಿ ಅಬೌಟ್ ದಟ್. ಓಕೆ, ಐ ಥಿಂಕ್ ವಿ ಆರ್ ಡನ್ ವಿತ್ ಅಲ್ವಾ ಡೇ. ಎಲ್ಲನೂ ಸರಿ ಆಯಿತು ಅನ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಲವ್ ಯು.